ಎಸ್, ಇನ್ನು ಚಂದ್ರಗ್ರಹಣದ ಹಿನ್ನೆಲೆ ಹಾವೇರಿಯಲ್ಲೂ ಕೂಡ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಬೀಗ ಹಾಕಿ ದೇವಸ್ಥಾನಗಳನ್ನ ಬಂದ್ ಮಾಡಿ ಆಡಳಿತ ಮಂಡಳಿಯ ಆದೇಶವನ್ನು ಹೊರಡಿಸಿದೆ. ಹಾವೇರಿಯಲ್ಲಿ ಬಹುತೇಕ ಎಲ್ಲಾ ದೇವಸ್ಥಾನಗಳನ್ನು ಕೂಡ ಬಂದ್ ಮಾಡಲಾಗಿದೆ. ದೇವಸ್ಥಾನಗಳನ್ನ ಬಂದ್ ಮಾಡಿದೆ ಆಡಳಿತ ಮಂಡಳಿ. ನಗರದಲ್ಲಿ ಬಹುತೇಕ ಎಲ್ಲಾ ದೇವಸ್ಥಾನಗಳನ್ನ ಹಾವೇರಿಯಲ್ಲಿ ಬಂದ್ ಮಾಡಲಾಗಿರುವಂತದ್ದು. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕೂಡ ಬೀಗ ಹಾಕಿ ಬಂದ್ ಮಾಡಲಾಗಿದೆ. ಸಂಜೆ 7 ಗಂಟೆವರೆಗೂ ಕೂಡ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿರುತ್ತೆ. ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆ ಹಾವೇರಿಯಲ್ಲೂ ಕೂಡ ಬಂದ್ ಮಾಡಲಾಗಿರುವಂತದ್ದು. ಇವತ್ತು ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಗ್ರಹಣದ ಬಗ್ಗೆ ಜನರಿಗೆ ಭಯ ಕೂಡ ಇದೆ. ಒಂದ್ ಕಡೆ ಕೆಲವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾರೆ, ಇನ್ನು ಕೆಲವರು ಧಾರ್ಮಿಕ ದೃಷ್ಟಿಕೋನದಿಂದ ಚಂದ್ರಗ್ರಹಣವನ್ನ ನೋಡುವಂಥದ್ದು. ಕರೆಂಟ್ ಹೋಗಿದೆ. ಇನ್ನು ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ದೇವಸ್ಥಾನಗಳು ಬಂದಾಗಿರುತ್ತೆ. ಇನ್ನು ಹಾವೇರಿಯ ನಮ್ಮ ಪ್ರತಿನಿಧಿ ಕಿರಣ್ ಅರ್ಚಕರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಇವತ್ತು ವರ್ಷದ ಮೊದಲ ಕೇತಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಈ ಒಂದು ಚಂದ್ರಗ್ರಹಣಕ್ಕೆ ಏನು ಅಂತಂದ್ರೆ ಬಹುತೇಕ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಈಗಾಗಲೇ ಬಂದ್ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನಿವತ್ತು ಪ್ರಮುಖ ದೇವಸ್ಥಾನವಾಗಿರ್ತಕ್ಕಂತಹ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಬಂದಿರ್ತಕ್ಕಂಥದ್ದು. ಈಗ ಏನು ಪ್ರಮುಖ ದ್ವಾರ ಅಂತ ಹೇಳ್ತೀವೋ ಆ ದ್ವಾರದಿಂದ ಎಲ್ಲ ಬಂದ್ ಮಾಡಲಾಗಿತ್ತು. ಜೊತೆಗೆ ಇಲ್ಲಿಂದ ನಾವೇನು ಒಳಗಡೆ ಹೋಗ್ತೀವೋ ಅಲ್ಲಿ ಈಗ ನಾವು ನೋಡ್ಬೋದು ಈ ದರ್ಬೆಗಳನ್ನು ಹಾಕಿರುವಂಥದ್ದಾಗಿರ್ಬೋದು. ಜೊತೆಗೆ ದೇವಸ್ಥಾನಕ್ಕೆ ಪೂರ್ವ ನಿಯೋಜಿತವಾಗಿ ಏನೆಲ್ಲ ಕೈಗೊಳ್ಬೇಕು ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಪ್ರಮುಖ ದ್ವಾರ ಏನಿದೆಯೋ ಅದನ್ನ ಬಂದ್ ಮಾಡಿ ಬೀಗ ಹಾಕಿ ಬಂದ್ ಮಾಡುವ ಮೂಲಕ ಎಲ್ಲವನ್ನ ಅಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಅದನ್ನ ಬಂದ್ ಮಾಡಿರುವಂಥದ್ದು. ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಜೊತೆಗೆ ಬರ್ತಕ್ಕಂಥ ಭಕ್ತರು ಕೂಡ ಅದನ್ನ ಪಾಲಿಸಬೇಕು ಈ ಒಂದು ದಿನದಲ್ಲಿ ಅನ್ನೋ ಒಂದು ನಿಯಮಾನುಸಾರ ಇದನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅರ್ಚಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅರ್ಚಕರೇ, ಇವತ್ತು ಗ್ರಹಣ ಏನೆಲ್ಲ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬಂದ್ ಮಾಡ್ತೀರಿ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಮತ್ತೆ ಸಾರ್ವಜನಿಕರಾಗಿರ್ಬೋದು ಭಕ್ತರಾಗಿರ್ಬೋದು ಏನ್ ಹೇಳ್ತಿದ್ದಾರೆ? ನಮ್ದು ವಿಶೇಷವಾಗಿ ವಾರದಾಗ ಮಂಗಳವಾರನ ಜಾಸ್ತಿ ರಶ್ ಆಗುತ್ತೆ. ಅಂದ್ರೆ ವೀರಭದ್ರೇಶ್ವರ ಇಷ್ಟವಾದಂಥ ವಾರ ಮಂಗಳವಾರ. ಅದ್ರಾಗ ಒಂದು ನಾವು ಬೆಳಗ್ಗಿನಿಂದ 6ರಿಂದ 12 ಗಂಟೆ ತನಕ ಏನ್ ಮಾಡಿದ್ರು ಅಂತಂದ್ರೆ ಪ್ರತಿ ಮಂಗಳವಾರ ಏನ್ ಮಾಡ್ತಾರಲ್ಲ ಅದೇ ತರ ಅಭಿಷೇಕ ಮಾಡಿ ದರ್ಶನಕ್ಕೆ ಹೋಗ್ತೀವಿ. ಆಮೇಲೆ 12 ಗಂಟೆಲಿಂದ ವೇದಗಳು ಆರಂಭ ಆಗ್ಯಾವ. ಅಂದ್ರೆ 3 ಗಂಟೆಯಿಂದ 7 ಗಂಟೆ ತನಕ ಕೇತುಗ್ರಸ್ತ ಚಂದ್ರಗ್ರಹಣ ಐತಿ. ಈ ಕಿರಣಗಳು ದೇವತೆಗಳಿಗೆ ಅಥವಾ ಮನುಷ್ಯರಿಗೆ ಏನಾದ್ರೂ ಬಿದ್ರೆ ಅದು ಒಂದು ಪಾಸಿಟಿವ್ ಎನರ್ಜಿ ಹೋಗಿ ನೆಗೆಟಿವ್ ಎನರ್ಜಿ ಚಲವಾಗೈತಿ. ಹಿಂಗಾಗಿ ನಾವೇನ್ ಮಾಡೇವೆ ಅಂತಂದ್ರೆ ದೇವತೆಗಳಿಗೆ ಅಂದ್ರೆ ದೇವರ ಮೂರ್ತಿನ ಸಂಪೂರ್ಣವಾಗಿ ಅದನ್ನ ಕಿರಣಗಳು ಬರದೇ ಇರ್ತಾರ ತಡೆ ಹಿಡಿದು ಒಂದು ಪಡೆದೆ ಹಾಕಿ ಆಮೇಲೆ ದರ್ಬ್ಯಾನ ಯಾವ ಬಾಗ್ಲಕ್ಕೆ ಅದಾವಲ್ಲ ಅಲ್ಲಿ ಬಾಗ್ಲಕ್ಕೆ ಇಟ್ಟು 7 ಗಂಟೆ ನಂತರನ ದೇವಸ್ಥಾನ ಓಪನ್ ಮಾಡಿ ಆಮೇಲೆ ಹಿರಣಿಗೆ ಮತ್ತೆ ಇನ್ನೊಂದ್ಸಲಿ ಜಲಾಭಿಷೇಕ ಕ್ಷೀರಾಭಿಷೇಕ ಮಾಡಿ ಸಾರ್ವಜನಿಕ ದರ್ಶನಕ್ಕೆ ಬಿಡ್ತೇವೆ. ಓಕೆ, ಅಂದ್ರೆ ಇಲ್ಲಿ ಬರ್ತಕ್ಕ ಸಾಕಷ್ಟು ಭಕ್ತರನ್ನ ಹೊಂದಿರತಕ್ಕಂಥ ದೇವಸ್ಥಾನ ಬಂದಂತವ್ರಿಗೆಲ್ಲ ಈ ರೀತಿ ಹೇಳಿದಾಗ ಅಥವಾ ನಿಮ್ ಕಡೆ ಏನ್ ಸಜೆಷನ್ ಹೋಗ್ತಾ ಇರ್ತಾರೆ, ನೀವೇನ್ ಹೇಳ್ತಾ ಇರ್ತೀರಿ? ನಾವೇನ್ ಹೇಳ್ತೇವೆ ಅಂತಂದ್ರೆ 3 ಗಂಟೆಯಿಂದ 7 ಗಂಟೆ ತನಕ ಸಣ್ಣ ಮಕ್ಕಳಾಗಲಿ, ಆಮೇಲೆ ಗರ್ಭಿಣಿ ಸ್ತ್ರೀ ಆಗಲಿ, ಆಮೇಲೆ ವಯೋವೃದ್ಧರಾಗಲಿ ಈ ಕಿರಣಗಳಿಗೆ ಮೈ ಒಡ್ಡಲಾರ್ದಂಗೆ ಅಡ್ಡಾಡ್ರಿ. ಆಮೇಲೆ ನಾವು ದೇವಸ್ಥಾನ ಬಂದ್ ಮಾಡಿರ್ತೇವೆ. 7 ಗಂಟೆ ತನಕ ದರ್ಶನ ಮಾಡಕ್ ಬರ್ರಿ ಅಂತ ಹೇಳಿವಿ. ಅದೇ ರೀತಿ ಎಲ್ಲರೂ ಭಕ್ತರು ನಮ್ಮ ಕೇಳ್ತಾರೆ. ಓಕೆ, ಇದೆಷ್ಟು ಇಲ್ಲಿ ಅರ್ಚಕರ ಮಾತು. ಅಂದ್ರೆ ಏನು ದೇವಸ್ಥಾನ ಪ್ರಮುಖ ದೇವಸ್ಥಾನ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ದೇವಸ್ಥಾನ ಇದು. ಇದನ್ನ ಬಂದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಕೂಡ ಇಲ್ಲಿ ಆಗಮಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಭಕ್ತರು ಒಂದು ಇಲ್ಲಿಂದ ಸಜೆಷನ್ ಕೇಳ್ತಾ ಇದ್ರು. ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅಥವಾ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಕ್ಕಂಥವ್ರಾಗಿರ್ಬೋದು, ಮಹಿಳೆಯರಿಗೆ ಏನೆಲ್ಲ ಪರಿಣಾಮ ಬೀರ್ಬೋದು, ಅದಕ್ಕೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೂಡ ಇಲ್ಲಿನ ಅರ್ಚಕರಾಗಿರ್ಬೋದು ದೇವಸ್ಥಾನದಿಂದ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳಾರಿ ಮಠ, ರಾಜ್ಯ ಹಾವೇರಿ.